ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಇದೀಗ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಕರ್ ಟಿ ಅಂದ್ರೆ ಕರ್ನಾಟಕ ರಾಜ್ಯದ ಯಾಕಂದ್ರೆ ಕೆ ಅಂತಂದ್ರೆ ಕೇರಳನು ಕೂಡ ಬಂದ್ಬಿಡುತ್ತಲ್ಲಿ ಇತರ ಸ್ಟೇಟ್ಸ್ ಕೂಡ ಬರ್ಬೋದಾಗಿರುತ್ತೆ ರಾಜ್ಯಗಳು ಆ ಕಾರಣಕ್ಕೆ ಒಂದು ಕರ್ ಟಿ ಅಂತ ಏನು ಕರೀತಾರಲ್ಲ 2025 ಡಿಸೆಂಬರ್ ತಿಂಗಳ 7ನೇ ತಾರೀಕು 2025 ಎಕ್ಸಾಮ್ ಕೂಡ ಆಗಿರೋದಾಗಿರುತ್ತೆ. ಬಹುತೇಕ ಪೇಪರ್ 1 ಪೇಪರ್ 2 ಅಭ್ಯರ್ಥಿಗಳು ಪರೀಕ್ಷೆಯನ್ನೆಲ್ಲ ಬರೆದು ಕ್ಲಿಯರ್ ಕೂಡ ಆಗಿದ್ದೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಬಹುತೇಕ ಮೆಜಾರಿಟಿ ದಾಖಲೆ ಪ್ರಮಾಣದಲ್ಲಿ ಅರ್ಜಿ ಕೂಡ ಬಂತು. ದಾಖಲೆ ಪ್ರಮಾಣದಲ್ಲಿ ಅಭ್ಯರ್ಥಿಗಳಿಗೆ ಒಂದು ಫಲಿತಾಂಶ ಕೂಡ ಪ್ರಕಟ ಆಗಿದೆ ಅಂತ ಹೇಳ್ಬೋದು. ಸುಮಾರು 3.35 ಲಕ್ಷ ಅಭ್ಯರ್ಥಿಗಳ ಪೈಕಿ 94% ಅಭ್ಯರ್ಥಿಗಳು ಪರೀಕ್ಷೆನ ಬರೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯ ಇದ್ದು, ನಂತರದಲ್ಲಿ 93,000 ಅಭ್ಯರ್ಥಿಗಳು ಕ್ಲಿಯರ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇರುವಂತದ್ದಾಗಿರುತ್ತೆ. ಇದೀಗ ಎಲ್ಲ ಒಂದು ಕ್ಲಿಯರ್ ಆದಂತ ಅಭ್ಯರ್ಥಿಗಳಿದೆಯಲ್ಲ 2025 ಕ್ಲಿಯರ್ ಆಗಿರುವಂತ ಅಭ್ಯರ್ಥಿಗಳಿದೆಯಲ್ಲ ಆ ಒಂದು ಅಭ್ಯರ್ಥಿಗಳು ನಮ್ದು ಒಂದು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಏನಿದೆಯಲ್ಲ ಅಂದ್ರೆ ಎಲಿಜಿಬಲ್ ಕ್ಲಿಯರ್ ಆದಂತ ಅಭ್ಯರ್ಥಿಗಳು ಕ್ವಾಲಿಫೈಡ್ ಆದಂತ ಅಭ್ಯರ್ಥಿಗಳು ನಮಗೆ ಕ್ವಾಲಿಫೈಡ್ ಅಂತ ಬಂದಿದೆ. ನಾವು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡೋಣ ಅಂತ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಬರ್ತಾ ಇಲ್ಲ ನಮಗೆ. ಅಂದ್ರೆ ಅಭ್ಯರ್ಥಿಗಳಿಗೆ ವೆಬ್ಸೈಟ್ ಡೌನ್ಲೋಡ್ ಆಗ್ತಾ ಅಂದ್ರೆ ವೆಬ್ಸೈಟ್ ಅಲ್ಲಿ ಬರ್ತಾ ಇಲ್ಲ. ಹಾಗಿದ್ರೆ ಇಲಾಖೆ ಕಡೆಯಿಂದ ಏನು ಮಾಹಿತಿನ ಕೊಟ್ಟಿದ್ದಾರೆ, ಯಾವಾಗ ಅದು ಬರುತ್ತಾಗಿದ್ರೆ ಒಂದು ಸರ್ಟಿಫಿಕೇಟ್‌ಗಳು ಡೌನ್ಲೋಡ್ ಮಾಡ್ಕೊಳ್ಳುವಂಥದ್ದು ಅಂತೆಲ್ಲ ಪ್ರಶ್ನೆಗಳಿರುವಂಥದ್ದಾಗಿರುತ್ತೆ ಅಭ್ಯರ್ಥಿಗಳಿಗೆ. ಸೊ ಅವ್ರು ಕೂಡ ಒಂದು ಆಸಕ್ತಿ ಇರುತ್ತೆ. ಅಂದ್ರೆ ಫೈನಲ್ ಸರ್ಟಿಫಿಕೇಟ್ ಯಾವ ತರ ಬರ್ಬೋದು, ನಮ್ದು ಕ್ಲಿಯರ್ ಆಗಿದೆಯಲ್ಲ ಅಂದ್ರೆ ಆಲ್ಮೋಸ್ಟ್ ರಿಸಲ್ಟ್ ಶೀಟ್‌ನ ನೋಡಿರ್ತಾರೆ. ಸೊ ಫೈನಲ್ ಸರ್ಟಿಫಿಕೇಟ್ ನೋಡಬೇಕು ಅಂತ ಇರುತ್ತೆ ಕೆಲವರಿಗೆ. ಮತ್ತೆ ಇನ್ನೊಂದು ಕೆಲವೊಂದು ವೃತ್ತಿಗಳಲ್ಲಿ ಜಾಬ್ ಮಾಡ್ತಿದಾರಲ್ಲ ಅವ್ರುಗಳಿಗೂ ಕೂಡ ಇದು ಕೊಡಬೇಕಾಗಿರುವಂಥದ್ದಾಗಿರುತ್ತೆ. ಬೇರೆ ಬೇರೆ ರೀಸನ್ಸ್ ಕೂಡ ಇರ್ಬೋದಾಗಿರುತ್ತೆ. ಒಟ್ಟಿನಲ್ಲಿ ಇವಾಗ ಬರ್ತಿಲ್ವಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಏನು ಕಾರಣ ಏನು ಎತ್ತ ಇದ್ರ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೇವೆ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ಬೈ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡ್ಬೋದು ಅಂತಾನೂ ಕೂಡ ತಿಳಿಸ್ತಾ ಇದೀಗ ಅಭ್ಯರ್ಥಿಗಳಿಗೆ ರಿಸಲ್ಟ್ ಪ್ರಕಟ ಆಗಿರುವಂಥದ್ದು ಡಿಸೆಂಬರ್ ತಿಂಗಳ 23ನೇ ತಾರೀಕು 2025 ವೇಳೆಗೆ ಅಭ್ಯರ್ಥಿಗಳಿಗೆ ಆಲ್ಮೋಸ್ಟ್ ಸಂಜೆ ವೇಳೆಗೆಲ್ಲ ರಿಸಲ್ಟ್‌ಗಳು ಪ್ರಕಟ ಆಯಿತು ಅಂತ ಹೇಳ್ಬೋದು. ಸೊ 10 ಗಂಟೆ ಸಮೀಪದಲ್ಲೆಲ್ಲ ಆಲ್ಮೋಸ್ಟ್ ರಿಸಲ್ಟ್ ಪ್ರಕಟ ಆಗಿದೆ. ಡಿಸೆಂಬರ್ 7ನೇ ತಾರೀಕು ಆದಂಥ ಎಕ್ಸಾಮ್‌ದು 23ನೇ ತಾರೀಕಿಗೆ ಬೇಗನೆ ರಿಸಲ್ಟನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದಾಗಿರುತ್ತೆ. 3 ಲಕ್ಷ ಆಸುಪಾಸಿನಲ್ಲಿ ಅಭ್ಯರ್ಥಿಗಳು ಎಕ್ಸಾಮ್ ಬರೆದಿದ್ರು. ಓಕೆ, OMR ಶೀಟ್ ಇರೋದ್ರಿಂದ ಬೇಗನೆ ಬಂತು. ನಂತರ ಈಗ ಅಭ್ಯರ್ಥಿಗಳಿಗೆ ರಿಸಲ್ಟ್ ಬಂದಾಗಿಂದನೂ ಕೂಡ ಒಂದು ರಿಸಲ್ಟ್ ಶೀಟ್ ಅಂತೂ ಇರ್ತದೆ ಕಾಮನ್ ಆಗಿ. ಬಟ್ ಬಿಟ್ರೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗ್ತಿಲ್ಲ. ಅಲ್ಲಿ ಅಭ್ಯರ್ಥಿಗಳು ಅವತ್ತಿಂದನೂ ಕೂಡ ಚೆಕ್ ಮಾಡ್ತಾರೆ ಕೆಲವರು. ಬರ್ತಿಲ್ಲ, ಒಂದು ಲಿಂಕ್ ಇರುತ್ತಲ್ಲ ಅಭ್ಯರ್ಥಿಗಳಿಗೆ ಸ್ಕ್ರೀನ್ ಮುಖಾಂತರ ನೋಡ್ತಾ ಇದ್ದೀರಾ, ಅಲ್ಲಿ ಒಂದು ಲಿಂಕ್ ಬಂದಿದೆ ರಿಸಲ್ಟ್ ಲಿಂಕ್ ಕೆಳಗಡೆ ಒಂದು ಲಿಂಕ್ ಇರುವಂತದ್ದಾಗಿರುತ್ತೆ ಡೌನ್ಲೋಡ್ ಸರ್ಟಿಫಿಕೇಟ್ ಹಾಗೆ ಅಂದ್ಬಿಟ್ಟು. ಸೊ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ, ಅಪ್ಲಿಕೇಶನ್ ನಂಬರ್ ಹಾಕ್ತೀರಾ, ಡೇಟ್ ಆಫ್ ಬರ್ತ್ ಹಾಕ್ತೀರಾ, ಡೌನ್ಲೋಡ್ ಆಗ್ತಾ ಇಲ್ಲ ನಿಮಗೆ ಸರ್ಟಿಫಿಕೇಟ್. ಏನ್ ಕಾರಣಕ್ಕೆ ಆಗ್ತಿಲ್ಲ ಅಂದ್ರೆ ಅಭ್ಯರ್ಥಿಗಳಿಗೆ ಅಫಿಷಿಯಲ್ ಆಗಿ 2025 ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಲಿಂಕ್ ಇನ್ನ ಬಿಟ್ಟಿಲ್ಲ. ಅಲ್ಲಿ ಬಿಟ್ಟಿರುವಂತ ಲಿಂಕ್ ಅಪ್ಲಿಕೇಶನ್ ಸ್ಟಾರ್ಟ್ ಆದ ಸಂದರ್ಭದಿಂದನೂ ಲಿಂಕ್ ಅಲ್ಲೇ ಇದೆ. ಕಾರಣ ಏನಂದ್ರೆ ಅಭ್ಯರ್ಥಿಗಳಿಗೆ ಕಳೆದ ವರ್ಷಗಳಲ್ಲಿ 2024 ಇದಕ್ಕೂ ಮುಂಚೆ ಏನು ಅಭ್ಯರ್ಥಿಗಳು ಕ್ಲಿಯರ್ ಆಗಿದಾರಲ್ಲ ಆ ಅಭ್ಯರ್ಥಿಗಳಿಗೆ ಡೌನ್ಲೋಡ್ ಮಾಡ್ಲಿಕ್ಕೆ ಬಿಟ್ಟಿರ್ತಕ್ಕಂಥ ಒಂದು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಬಿಟ್ಟಿರ್ತಕ್ಕಂಥ ಲಿಂಕ್ ಆಗಿರುತ್ತೆ ಅದು. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಇವಾಗ ಇನ್ನು ನಿಮ್ದಿನ್ನ ಸರ್ಟಿಫಿಕೇಟ್ ಅಪ್ಲೋಡೇ ಆಗಿಲ್ಲ ಇಲಾಖೆ ಕಡೆಯಿಂದ ಅಫಿಷಿಯಲ್ ಆಗಿ. ಆ ರೀಸನ್ ಇಂದ ನಿಮಗೆ ಡೌನ್ಲೋಡ್ ಆಗ್ತಿಲ್ಲ ಅಷ್ಟೇ. ನೀವು ಅಪ್ಲಿಕೇಶನ್ ನಂಬರ್ ಹಾಕೋರು ಏನು ಇನ್ನೊಂದು ಹಾಕಿದ್ರು ಕೂಡ, ಏನು ಡೇಟ್ ಆಫ್ ಬರ್ತ್ ಹಾಕೋರು ಕೂಡ ನೀವು ಅಲ್ಲಿ ಸಬ್ಮಿಟ್ ಕೊಟ್ಟು ಕೂಡ ಬರ್ತಾ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ, ನಿಮ್ದು 2025 ಕ್ಲಿಯರ್ ಆಗಿರೋದು ಇನ್ನ ಅಪ್ಲೋಡ್ ಆಗಿಲ್ಲ ಒಂದು. ನಂತರದಲ್ಲಿ 2025 ಕ್ಲಿಯರ್ ಮಾಡಿದೀವಿ, ನಮ್ದು ಯಾವಾಗ ಬರುತ್ತಾಗಿದ್ರೆ ಸರ್ಟಿಫಿಕೇಟ್ ಯಾವಾಗ ಬಿಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆಯಲ್ಲ. ಇಲಾಖೆ ಕಡೆಯಿಂದ ಬಂದಿರುವಂತ ಅಫಿಷಿಯಲ್ ಮಾಹಿತಿನ ಸ್ಕ್ರೀನ್ ಮುಖಾಂತರ ನೋಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಅಭ್ಯರ್ಥಿಗಳಿಗೆ ಇಲಾಖೆ ಕಡೆಯಿಂದ ಕೊಟ್ಟಿರೋ ಮಾಹಿತಿ, ಫಲಿತಾಂಶ ಪ್ರಕಟ ಆದಂತ 4 ವಾರದ ಒಳಗಾಗಿ ಅಭ್ಯರ್ಥಿಗಳಿಗೆ ಪ್ರಮಾಣ ಪತ್ರವನ್ನು ಇಲಾಖೆ ವೆಬ್ಸೈಟ್ ನಲ್ಲಿ ಪ್ರಕಟ ಮಾಡಲಾಗ್ತದೆ. ಯಾವುದೇ ರೀತಿ ಅಭ್ಯರ್ಥಿಗಳಿಗೆ ಅವರಿಗೆ ಕೈ ಮುಖಾಂತರ ಏನು ಕೊಡ್ತಾರಲ್ಲ ಇನ್ನೊಂದು ಬೇರೆ ಅಥವಾ ಸರ್ಟಿಫಿಕೇಟ್ ಏನು ಕೊಡೋದಿಲ್ಲ. ಇಲಾಖೆ ಮೇಲೆನೆ ಅಂದ್ರೆ ಇಲಾಖೆ ವೆಬ್ಸೈಟ್ ನಲ್ಲಿ ಅಫಿಷಿಯಲ್ ಆಗಿ ಬರುತ್ತಲ್ಲ ಅದೇ ಸರ್ಟಿಫಿಕೇಟ್ ವಿದ್ಯಾರ್ಥಿಗಳಿಗೆ ಪರ್ಮನೆಂಟ್ ಕೊಡಿರುತ್ತೆ. ಅಭ್ಯರ್ಥಿಗಳಿಗೆ ಅದನ್ನ ನೀವು ಲ್ಯಾಮಿನೇಷನ್ ಎಲ್ಲ ಮಾಡಿಸ್ಕೊಂಡು ಇಟ್ಕೊಬೋದಿರುತ್ತೆ. ಅಂದ್ರೆ ಅದೇ ಅಫಿಷಿಯಲ್ ಆಗಿ ಏನು ದೃಢೀಕರಣ ಆಗಿ ಬಂದಿರುತ್ತಲ್ಲ ಅದೇ ಫೈನಲ್ ಆಗಿರುತ್ತೆ ಅಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅಭ್ಯರ್ಥಿಗಳಿಗೆ. ಸೊ ಎಲೆಕ್ಟ್ರಿಕ್ ಸೊ ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಅಲ್ಲಿ ಕೂಡ ಸ್ಕ್ಯಾನರ್ ಅನ್ನ ಕೊಟ್ಟಿರ್ತಾರೆ. ಡೌಟ್ ಇರತಕ್ಕಂಥ ಸಂದರ್ಭದಲ್ಲಿ ಅದನ್ನ ಕೂಡ ಸ್ಕ್ಯಾನ್ ಮಾಡ್ಕೋಬೋದಾಗಿರುತ್ತೆ ಇತರರು. ಸೊ ಅಭ್ಯರ್ಥಿಗಳಿಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಅಂದ್ರೆ ನಿಮ್ದು ಅಫಿಷಿಯಲ್ ಆಗಿ ಇನ್ನ ಬಿಟ್ಟಿಲ್ಲ, ರಿಸಲ್ಟ್ ಪ್ರಕಟ ಆದ 4 ವಾರದ ಒಳಗಡೆ ಬಿಡ್ತೀವಿ ಅಂತ ಮಾಹಿತಿನ ಕೊಟ್ಟರೆ. ಸೊ ಇನ್ನು ಆಲ್ಮೋಸ್ಟ್ 15-20 ದಿವಸದಲ್ಲಿ ಬರುವ ಸಾಧ್ಯತೆ ಅಥವಾ ಜನವರಿ ಮಂತ್ ಅಲ್ಲಿ ಪ್ರಕಟಗೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ನಿಮಗೆ ಮಾಹಿತಿ ಕೂಡ ಕೊಡ್ತೇವೆ ನಾವು. ಏನು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡುವಂತ ಸಂದರ್ಭದಲ್ಲಿ ಯಾವ ತರ ಡೌನ್ಲೋಡ್ ಮಾಡಿದೀನಿ ಏನು ಎತ್ತ ಇಲಾಖೆ ಕಡೆಯಿಂದ ಮಾಹಿತಿ ಬಂದಂತ ಸಂದರ್ಭದಲ್ಲಿ ಹೆಚ್ಚುವರಿ ಮಾಹಿತಿಗಳು. ಅದಕ್ಕೆ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದಾಗಿರುತ್ತೆ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದಾಗಿರುತ್ತೆ. ಇನ್ನು ಹೆಚ್ಚುವರಿ ಪ್ರಶ್ನೆ ಡೌಟ್ ಇದೆ ಅಂತಕ್ಕಂಥ ಅಭ್ಯರ್ಥಿಗಳು ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನೀವು ಅಭ್ಯರ್ಥಿಗಳು ನಿಮ್ದು ಏನಾರ ಪ್ರಶ್ನೆ ಡೌಟ್ಸ್ ಇದ್ರೆ ನೀವು ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಸೊ ಆಲ್ ದ ಬೆಸ್ಟ್.